ವೇದ ಎಜುಕೇಷನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ರೂಪಾ ಮಹೇಶ್. ನಾನಿವತ್ತು ನಿಮಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರಲ್ಲಿ ಎಕ್ಸಸೈಸ್ 1.1 ಮಾಡ್ತಾ ಬರ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. 12ನೇ ಕ್ವಶನ್ ಏನಂತ ಇದೆ ನೋಡಿ. ಶೋ ದಟ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದ ಸೇಮ್ ಸೆಟ್ ಎ ಆಫ್ ಆಲ್ ಟ್ರಯಾಂಗಲ್ಸ್ ಆಸ್ ಆರ್ ಈಸ್ ಈಕ್ವಲ್ ಟು T1, T2 and T1 is similar to T2 is equivalence relation. Consider the three right angle triangles with triangles T with side T1 ಏನಂತ ಹೇಳ್ತಿದ್ದಾರೆ 3, 4, 5 ಅಂತ ಹೇಳಿದ್ದಾರೆ. T2 with side 5, 12, 13 ಹಾಗೆ T3 with side 6, 8, 10. Which triangles among the T1, T2 and the T3 are related ಅಂತ ಹೇಳ್ತಿದ್ದಾರೆ. ಏನಂತ ಇದೆ ಇದರಲ್ಲಿ ಒಂದು T1 ಮತ್ತು T2 ಎರಡು ಟ್ರಯಾಂಗಲ್ ಸಿಮಿಲರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತೆ ಅದರಲ್ಲಿ ನಮ್ಗೆ ಏನು ಕಂಡುಹಿಡಿಯಕ್ಕೆ ಹೇಳಿರೋದು, ಇದರಲ್ಲಿ ರಿಫ್ಲೆಕ್ಸಿವ್, ಸಿಮಿಟ್ರಿಕ್, ಟ್ರಾನ್ಸಿಟಿವ್ನ ನಾವು ಕಂಡುಹಿಡಿಬೇಕು. ಅದು ನೆಕ್ಸ್ಟ್ ಏನು ಮಾಡ್ಕೋಬೇಕು, T1, T2, T3ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಈ ಎರಡಲ್ಲಿ ನಮಗೆ ರೇಷಿಯೋ ನಾವು ಕಂಡುಹಿಡ್ಕೊಂಡು ಯಾವುದು ಡಿವೈಡೆಡ್ ಬೈ ಏನಾದರೂ ಡಿವೈಡ್ ಮಾಡಿದ್ರೆ T1 ಇಲ್ಲ T1 ಡಿವೈಡೆಡ್ ಬೈ T2 ಇಲ್ಲ T2 ಡಿವೈಡೆಡ್ ಬೈ T3 ಇಲ್ಲ T1 ಡಿವೈಡೆಡ್ ಬೈ T3 ಈ ಥರ ಮಾಡಿದ್ರೆ ರೇಷಿಯೋ ಬಂದು ನಮ್ಗೆ ಏನಾಗಿರಬೇಕು, ಸೇಮ್ ಆಗಿರಬೇಕು. ರಿಲೇಷನ್ ಬರ್ಕೊಂಡು ಹೋಗ್ತೀನಿ, ಆಮೇಲಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಿದೆ ಇಲ್ಲಿ T1, T2, T1 ಈಸ್ ಸಿಮಿಲರ್ ಟು T2 ಅಂತ ಬರ್ಕೊತೀವಿ. T1 ಏನಾಗಿದೆ ಅಂತೆ T2ಗೆ ಸಿಮಿಲರ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಾವು ಇದು ಈಕ್ವಿವೆಲೆನ್ಸ್ನ ನಮಗೆ ತೋರಿಸಿ ಅಂತ ಹೇಳಿದ್ದಾರೆ. ಈಕ್ವಿವೆಲೆನ್ಸ್ ಅಂದರೆ ನಮ್ಗೆ ಗೊತ್ತು, ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಮತ್ತು ಟ್ರಾನ್ಸಿಟಿವ್ನ ನಾವು ಮಾಡ್ತಾ ಹೋಗ್ಬೇಕು. ಫಸ್ಟ್ ನಾನು ರಿಫ್ಲೆಕ್ಸಿವ್ನ ಮಾಡ್ತಾ ಬರ್ತೀನಿ. ಅವ್ರು ಏನಂತ ಹೇಳಿರೋದು, T1 ಈ ಸಿಮಿಲರ್ ಅಂದಾಗ ಈಕ್ವಲ್ ಅಂತ ತಗೋಬೋದಾ T2 ಅಂತ, ಅದನ್ನೇ ಇಲ್ಲಿ ಬರ್ಕೊಂಡು ಹೋಗ್ತೀನಿ ನೋಡಿ. ರಿಫ್ಲೆಕ್ಸಿವ್ ಏನಂತ ನಮಗೆ ಗೊತ್ತು, A, A ಬಿಲಾಂಗ್ಸ್ ಟು ಆರ್ ಈ ಫಾರ್ಮೇಷನಲ್ಲಿ ಇರಬೇಕು ಅಂತ ಗೊತ್ತು. ಸೊ ಏನಂತ ತಗೊತೀನಿ, T, T ಬಿಲಾಂಗ್ಸ್ ಟು ಆರ್ ಅಂತ ತಗೊತೀನಿ. ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ತಗೊತೀನಿ. ನೆಕ್ಸ್ಟ್ ಸಿಮಿಟ್ರಿಕ್ ಬರ್ತಾ ಹೋಗೋಣ. ಸಿಮಿಟ್ರಿಕ್ ಅಂದರೆ ನಮ್ಗೇನು ಗೊತ್ತು, A, B ಬಿಲಾಂಗ್ಸ್ ಟು ಆರ್ ಹಾಗೆ B, A ಆಲ್ಸೋ ಬಿಲಾಂಗ್ಸ್ ಟು ಆರ್. ಏನು A, B ಬಿಲಾಂಗ್ಸ್ ಟು ಆರ್, B, A ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೋಬೇಕು. ನಾವೇನಂತ ತಗೊತೀನಿ ಇಲ್ಲಿ, ಏನಂತ ಬರ್ಕೊತೀವಿ ನಾವಿಲ್ಲಿ, T1, T2 ಬಿಲಾಂಗ್ಸ್ ಟು ಆರ್ ಹಾಗೆ T2, T1 ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ತಗೊತೀನಿ. ಏನು T1, T2 ಬಿಲಾಂಗ್ಸ್ ಟು ಆರ್ ಹಾಗೆ T2, T1 ಬಿಲಾಂಗ್ಸ್ ಟು ಆರ್ ಅಂತ ತಗೊತೀನಿ. ಯಾಕೆಂದರೆ ಎರಡು ಸಿಮಿಲರ್ ಆಗಿರೋದ್ರಿಂದ. ಸೊ ಆರ್ ಈಸ್ ಸಿಮಿಟ್ರಿಕ್ ಅಂತ ತಗೊಳ್ಳೋಣ. ನಾವು ಇಲ್ಲಿ ಫಸ್ಟು ರಿಫ್ಲೆಕ್ಸಿವ್ ಆಯಿತು, ಈಗ ಸಿಮಿಟ್ರಿಕ್ ಆಯಿತು. ನೆಕ್ಸ್ಟ್ ಟ್ರಾನ್ಸಿಟಿವ್ ಮಾಡ್ತಾ ಬರ್ತೀನಿ. ಟ್ರಾನ್ಸಿಟಿವ್ ಅಂದರೆ ನಮ್ಗೇನು ಗೊತ್ತು, ಇಲ್ಲಿ T1, T2 ಟ್ರಯಾಂಗಲ್ ಸಿಮಿಲರ್ ಆಗಿ T3ನೂ ಸಹ ಸಿಮಿಲರ್ ಆಗಿರುತ್ತೆ. ದೇರ್ಫೋರ್ ಏನಂತ ತಗೊತೀನಿ, ಇಲ್ಲಿ ಏನಂತ ಫಾರ್ಮೇಷನ್ ಬರುತ್ತೆ, ಇಲ್ಲಿ A, B ಬಿಲಾಂಗ್ಸ್ ಟು ಆರ್ ಹಾಗೆ B, C ಬಿಲಾಂಗ್ಸ್ ಟು ಆರ್ ಹಾಗೆ A, C ಆಲ್ಸೋ ಬಿಲಾಂಗ್ಸ್ ಟು ಆರ್ ಈ ಫಾರ್ಮೇಷನಲ್ಲಿ ಬರಬೇಕು. T1, T2 ಬಿಲಾಂಗ್ಸ್ ಟು ಆರ್ ಹಾಗೆ T2, T3 ಬಿಲಾಂಗ್ಸ್ ಟು ಆರ್ ಹಾಗೆ T1, T3 ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ತಗೊತೀನಿ. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಇದು ರಿಫ್ಲೆಕ್ಸಿವ್ ಆಗಿದೆ, ಸಿಮಿಟ್ರಿಕ್ ಆಗಿದೆ ಮತ್ತು ಟ್ರಾನ್ಸಿಟಿವ್ ಆಗಿದೆ ಅಂದರೆ ನಾವೇನಂತ ಬರೀತೀವಿ, ದೇರ್ಫೋರ್ ಆರ್ ಈಸ್ ಆನ್ ಈಕ್ವಿವೆಲೆನ್ಸ್ ಅಂತ ತಗೋಬೋದಾ, ಈಸ್ ಆನ್ ಈಕ್ವಿವ್ಯಾಲೆನ್ಸ್ ಅಂತ ತಗೊತೀನಿ. ಈಕ್ವಿವೆಲೆನ್ಸ್ ರಿಲೇಷನ್ ಹಂಗಾರೆ ದೇರ್ಫೋರ್ ಆರ್ ಈಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ನಾವು ತಗೊತೀವಿ. ಅವರೇ ಕೊಟ್ಟಿದ್ದಾರೆ ಕನ್ಸಿಡರ್ 3 ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ. ಸೊ ಇಲ್ಲಿ T1 ಎಷ್ಟು ಬಂದಿದೆ, ಇಲ್ಲಿ T1ಗೆ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ, ಸೈಡ್ಸ್ ಬಂದು 3, 4, 5 ಅಂತ ಹೇಳಿದ್ದಾರೆ. ಇದು ಸೈಡ್ಸ್ ಬಂದು ಹಾಗೆ T2ಗೆ ಏನಂತ ಹೇಳಿದ್ದಾರೆ, ಇಲ್ಲಿ 5, 12, 13 ಅಂತ ಹೇಳಿ 5, 12, 13 ಅಂತ ಹೇಳಿದ್ದಾರೆ. ಹಾಗೆ T3ಗೆ ಏನಂತ ಹೇಳಿದ್ದಾರೆ, 6, 8,
10 ಅಂತ ಹೇಳಿದ್ದಾರೆ. ಏನೋ 6, 8, 10 ಅಂತ ಹೇಳಿದ್ದಾರೆ. ಇದರಲ್ಲಿ ಏನಂತ ಹೇಳಿದ್ದಾರೆ, 2 triangles are similar if the ratio of their sides are equal. ಏನೋ 2 triangles ಸಿಮಿಲರ್ ಆಗಿದೆ ಇಫ್ ದ ರೇಷಿಯೋ ಆಫ್ ದೇರ್ ಸೈಡ್ಸ್ ಸಹ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ 3/5 ಅಂತ ಮಾಡಿಕೊಂಡ್ರೆ 3/5 ಡಿವೈಡ್ ಆಗಲ್ಲ ಒಂದು. ನೆಕ್ಸ್ಟ್ 4/12 ಅಂದರೆ 4 1s 4 3s 12 ಆಗುತ್ತೆ. ನೆಕ್ಸ್ಟು ಇಲ್ಲೂ ಸಹ 1/3ನೇ ಬರಬೇಕು. ಇಲ್ಲಿ 5 ಇದೆ, ಇಲ್ಲಿ 13 ಇದೆ, ಸೊ ಆಗಲ್ಲ. ನೆಕ್ಸ್ಟ್ ಇಲ್ಲಿ 5/6 ಮಾಡ್ತಾ ಹೋಗೋಣ, ಇದು ಸಹ ಆಗಲ್ಲ. 5/6 ಅಂದರೆ 5/6 ಅಂತಲೇ ಬರುತ್ತೆ. ಹಾಗಾಗಿ ನಾವು ನೆಕ್ಸ್ಟ್ ಇದನ್ನು ತೊಗೊತೀನಿ. T1/T3 ತೊಗೊಳ್ಳೋಣ. 3/6 ಅಂದರೆ 3 1s 2s. ಹಾಗೆ 4/8 ಅಂದರೆ 1s 2s 2ನೇ ಬಂತಾ. ಹಾಗೆ ನೆಕ್ಸ್ಟ್ 5/10 ಅಂದರೆ 5 1s 5 2s. ಹಾಗಾದರೆ ನಾವು ಮಾಡ್ಕೊಂಡು ಹೋಗ್ಬೋದಾ? ಏನಂತ ಬರ್ಕೊಂಡು ಹೋಗ್ಬೋದು, ಫಾರ್ T1 and T3 ratio of the sides for the T1 and T3 ratio of the sides ಏನಂತ ಬರ್ಕೊಂಡು ಹೋಗ್ತೀವಿ ನೋಡಿ, ಇಲ್ಲಿ T3 ಅಂತ ತೊಗೊತೀನಿ. T1 ಅಂದರೆ ಏನಂತ ಇದೆ ಇಲ್ಲಿ ಫಸ್ಟ್ನೇದು ನೋಡಿ, ಇಲ್ಲಿ T1 ಅಂದರೆ ಫಸ್ಟ್ ಏನಿದೆ 3/6 ಅಂತ ತೊಗೊಳ್ಳೋಣ. ಹಾಗೆ 3/6 ಅಂದರೆ 1s 2s 1/2 ಬರುತ್ತಾ. ಹಾಗೆ ನೋಡಿ ನೆಕ್ಸ್ಟ್ ಇನ್ನೇನಂತ ತೊಗೋಬೋದು, 4/8 ತೊಗೊಳ್ಳಿ. 4/8 ತೊಗೊಂಡ್ರೆ 4 1s 2s ತೊಗೊತೀವ. ಹಾಗೆ ನೆಕ್ಸ್ಟು ಇನ್ನೇನಿದೆ 5/10 ತೊಗೊಂಡ್ರೆ ಅದು ಸಹ ಏನು ಬರುತ್ತೆ, 1s 2s ಬರುತ್ತೆ. ನಮ್ಗೆ ಎಷ್ಟು ಬಂದಿದೆ, ಇವೆಲ್ಲ 1/2 ಆಗಿದೆ ಅಂತ ತೊಗೊಂಡೆ. ಸಿನ್ಸ್ ರೇಷಿಯೋ ಆಫ್ ಸೈಡ್ ಈಕ್ವಲ್ T1 and T3 are similar. ಹಾಗಾಗಿ ಏನಂತ ತೊಗೊಂಡೆ, T1 and T3 are related ಅಂತ ತೊಗೊತೀನಿ. ಏನಂತ ತೊಗೊಂಡಿದ್ದೀನಿ, T1 and T3 ಎರಡು ಸಿಮಿಲರ್ ಆಗಿದೆ, ಯಾಕೆಂದರೆ ರೇಷಿಯೋ ಬಂದು 1/2 ಇದೆ. ಸೊ ಹಂಗಾಗಿ T1 and T3 ಆರ್ ರಿಲೇಟೆಡ್ ಅಂತ ತೊಗೊತೀವಿ. ನೆಕ್ಸ್ಟ್ 13th ಕ್ವಶನ್ ಏನಂತ ಇದೆ ನೋಡಿ, ಶೋ ದಟ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದ ಸೆಟ್ ಎ ಆಫ್ ಎ ಆಲ್ ಪಾಲಿಗನ್ ಆಸ್ R is equal to P1, P2. P1 and P2 has the same number of sides idente in an equivalence relation. What is the set of all the element A related to the right angle triangle T with the side 3, 4, 5 ಅಂತ 3, 4 and 5 ಅಂತ ಇದೆ. ನೋಡಿ ಏನಂತ ಹೇಳಿದ್ದಾರೆ, ಪಾಲಿಗನ್ ಕೊಟ್ಟಿದ್ದಾನೆ, ಸೆಟ್ ಆಫ್ ಎ ಆಫ್ ಎ ಪಾಲಿಗನ್ P1 P2 ಏನಿದೆ ಸೇಮ್ ನಂಬರ್ ಆಫ್ ಸೈಡ್ಸ್ ಇದೆಯಂತೆ. ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕೇಳಿದ್ದಾರೆ. ನೆಕ್ಸ್ಟು ಇನ್ನೊಂದು ಏನಂತ ಹೇಳಿದ್ದಾರೆ ಅವರು, 3, 4 ಆ್ಯಂಡ್ ದ 5 ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ ಅಂತ ಹೇಳಿದ್ದಾರೆ, ವಿತ್ ದ ಸೈಡ್ ಹೇಳಿದ್ದಾರೆ. ನೆಕ್ಸ್ಟು ವಾಟ್ ಈಸ್ ದ ಸೆಟ್ ಆಫ್ ದ ಆಲ್ ಎಲಿಮೆಂಟ್ ಎ ರಿಲೇಟೆಡ್ ಟು ದ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಹಂಗಾರೆ ಸೆಟ್ ಆಫ್ ದಿ ಆಲ್ ಎಲಿಮೆಂಟ್ ಎ ರಿಲೇಟೆಡ್ ಟು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಏನಾಗಿರುತ್ತೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಬರ್ತಾ ಹೋಗೋಣ. ಫಸ್ಟ್ ನಮ್ಗೆ ಏನಂತ ಹೇಳಿರೋದು, ಆರ್ ಈಸ್ ಈಕ್ವಲ್ ಟು ಏನು, ಪಾಲಿಗನ್ ಕೊಟ್ಟಿದ್ದಾರೆ P1, P2 ಏನು, ಆರ್ ಈಸ್ ಈಕ್ವಲ್ ಟು P1, P2 ಏನಂತ ಹೇಳ್ತೀವಿ, P1 ಆ್ಯಂಡ್ P2 ಹ್ಯಾವ್ ಸೇಮ್ ನಂಬರ್ ಆಫ್ ಸೈಡ್ಸ್, ಸೇಮ್ ನಂಬರ್ ಆಫ್ ಸೈಡ್ಸ್ ಅಂತ ತಗೊತೀನಿ. ಏನು, P1 ಮತ್ತು P2 ಎರಡು ಏನಾಗಿರುತ್ತೆ, ಸೇಮ್ ನಂಬರ್ ಆಫ್ ಸೈಡ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ರಿಫ್ಲೆಕ್ಸಿವ್ ತೊಗೊಳೋಣ. ಇದರಲ್ಲಿ ಈಕ್ವಲೆನ್ಸ್ ಅಂತ ಕೇಳಿರೋದ್ರಿಂದ ನಾವು ರಿಫ್ಲೆಕ್ಸಿವ್ ಮಾಡ್ತಾ ಬರ್ತೀನಿ. ರಿಫ್ಲೆಕ್ಸಿವ್ ಏನಂತ ಗೊತ್ತು ನಮಗೆ, ಎ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಏನಂತ ಹೇಳಿದ್ದಾರೆ, P1 P2 ಸೇಮ್ ನಂಬರ್ ಆಫ್ ಸೈಡ್ಸ್ ಇದೆ ಎಂದಾಗ P1 ಈಸ್ ಈಕ್ವಲ್ ಟು P2 ಅಂತ ಬರ್ಕೋಬೋದಾ. ಹಾಗಾಗಿ ನಾನೇನಂತ ತೊಗೊತೀನಿ, P1, P1 ಬಿಲಾಂಗ್ಸ್ ಟು ಆರ್ ಅಂತ ತೊಗೋಬೋದು, ಇಲ್ಲ P2, P2 ಎರಡು ಸೇಮೇ ಬರುತ್ತಲ್ಲ, ಸೊ ಬಿಲಾಂಗ್ಸ್ ಟು ಆರ್ ಅಂತ ತೊಗೊಳ್ಳೋಣ. ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಹಾಗೆ ನೆಕ್ಸ್ಟ್ ಸಿಮಿಟ್ರಿಕ್ ಮಾಡ್ತಾ ಬರೋಣ. ಸಿಮಿಟ್ರಿಕ್ ಅಂದರೆ ನಮ್ಗೇನು ಗೊತ್ತು, ಎ ಬಿ
ಹಾಗೆ ಬಿ ಕಾಮ ಎ ಅಂತ ಗೊತ್ತು. ಏನಂತ ತಗೊಂತೀವಿ, ಎ ಕಾಮ ಬಿ ಬಿಲಾಂಗ್ಸ್ ಟು ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ನೆಕ್ಸ್ಟ್ ಬಿ ಕಾಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಏನಂತ ತಗೊಂತೀನಿ, P1 ಕಾಮ P2 ಬಿಲಾಂಗ್ಸ್ ಟು ಆರ್, ಹಾಗೆ P2 ಕಾಮ P1 ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ತೀನಿ. ದೇರ್ಫೋರ್ ಆರ್ ಈಸ್ ಸಿಮಿಟ್ರಿಕ್. ದೇರ್ಫೋರ್ ಆರ್ ಈಸ್ ಸಿಮಿಟ್ರಿಕ್ ಆಗಿರುತ್ತೆ. ಇವಾಗ ನಮಗೆ ರಿಫ್ಲೆಕ್ಸಿವ್ ಆಯಿತು, ಸಿಮಿಟ್ರಿಕ್ ಆಯಿತು. ನೆಕ್ಸ್ಟ್ ಟ್ರಾನ್ಸಿಟಿವ್ ಮಾಡ್ತಾ ಬರೋಣ. ಟ್ರಾನ್ಸಿಟಿವ್ ಅಂದರೆ ಏನಂತ ನಮ್ಗೆ ಗೊತ್ತು, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆಗಿರಬೇಕು, ಬಿ ಕಾಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್, ಮತ್ತು ಎ ಕಾಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ನೆಕ್ಸ್ಟ್ ನಮ್ಗೆ ಏನಂತ ಗೊತ್ತು, ನಾವೇನಂತ ತಗೊಂತೀವಿ, P1 P2 ಅಂತ ಕೊಟ್ಟಿದ್ದಾರೆ ಅಂದರೆ P3 ನಾವು ಬರ್ಕೋಬೋದಾ, ಅದು ಸಹ ಸೇಮ್ ನಂಬರ್ ಆಫ್ ಪೇಜಸ್ಸೇ ಇರುತ್ತಾ. P1 ಕಾಮ P2 ಬಿಲಾಂಗ್ಸ್ ಟು ಆರ್, ಹಾಗೆ P2 ಕಾಮ P3 ಬಿಲಾಂಗ್ಸ್ ಟು ಆರ್, ಹಾಗೆ P1 ಕಾಮ P3 ಆಲ್ಸೋ ಬಿಲಾಂಗ್ಸ್ ಟು ಆರ್. ಆರ್ ಇಸ್ ಟ್ರಾನ್ಸಿಟಿವ್ ಅಂತ ಬರ್ಕೋಬೋದಾ. Therefore R is transitive. ಇವಾಗ ನಮಗೆ ಈ ಮೂರು ಬಂದಿದೆ ಅಂದರೆ R is an equivalence relation, R is an equivalence relation ಅಂತ ಬರ್ಕೋಬೋದಾ. ಈ ಮೂರು ಬಂದಿದೆ ಅಂದಾಗ ನಾವೇನಂತ ತಗೊಂತೀವಿ, R is an equivalence relation ಅಂತ ತಗೊಂತೀವಿ. ಒಂದು ಕ್ವಶನ್ ಆದರೆ ಇನ್ನೊಂದು ಕ್ವಶನ್ ಏನಂತ ಹೇಳಿದ್ದಾರೆ, ವಾಟ್ ಈಸ್ ದ ಸೆಟ್ ಆಫ್ ದಿ ಆಲ್ ಎಲಿಮೆಂಟ್ಸ್ ಇನ್ ಎ ರಿಲೇಟೆಡ್ ಟು ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಟಿ ವಿತ್ ದ ಸೈಡ್ 3,4,5 ಅಂತ ಹೇಳಿದ್ದಾರೆ. ಇದರಲ್ಲಿ ನಮ್ಗೆ ಗೊತ್ತು, ಪಾಲಿಗನ್ ಅಂದರೆ ನಮಗೆ ಟ್ರಯಾಂಗಲು ಸಹ ಇದಾಗುತ್ತೆ, ಆಲ್ಸೋ ಇನ್ ಪಾಲಿಗನ್ ಅಂತ ನಾವು ಕರಿತೀವಿ. ಅದನ್ನೇ ನಾವಿಲ್ಲಿ ಬರಿತಾ ಹೋಗ್ತೀವಿ ನೋಡಿ. ಪಾಲಿಗನ್ ಈಸ್ ಈಕ್ವಲ್ ಟು ಟ್ರಯಾಂಗಲ್ ಅಂತ ತಗೊತೀನಿ, ಈಸ್ ಈಕ್ವಲ್ ಟು ಟ್ರಯಾಂಗಲ್, hence set of all elements in a triangle related to triangle T is the set of all triangle ನೋಡಿ. we know that triangle, we know that the triangle is also an polygon, is also an polygon. ಏನಂತ ತಗೊಂತೀವಿ ನೋಡಿ ಇಲ್ಲಿ, we know that the triangle is also an polygon, polygon is equal to triangle ಅಂತ ತಗೋಬೋದಾ, ಟ್ರಯಾಂಗಲ್ ಸಹ ಆಗಿರುತ್ತೆ. yes, the set of the all elements in A related to the triangle T is the set of a all triangle. ಏನು T ಅನ್ನೋದು ಒಂದು set of the all triangle ಆಗಿರುತ್ತೆ ಅಂತ ತಗೊಂತೀವಿ. ಏನಂತ ಇದೆ, let L be the set of the all line in XY plane and R be the relation in L defined as R is equal to L1 comma L2, L1 is parallel to L2, show that the R is an equivalence relation, find the set of all lines related to the line y is equal to 2x plus 4 ಅಂತ ಇದೆ. ಇದು 14ನೇ ಕ್ವಶನು. ಏನಂತ ನಮಗೆ ಏನಂತ ಕೊಟ್ಟಿದ್ದಾರೆ ಅವರು, R is equal to L1 comma L1, R is equal to ಏನು ಕೊಟ್ಟಿದ್ದಾರೆ, L1 comma L2, ಏನು L1 ಈಸ್ ಪ್ಯಾರಲಲ್ ಟು L2, L1 ಮತ್ತು L2 ಪ್ಯಾರಲಲ್ ಆಗಿದೆ ಅಂತ ಹೇಳ್ತಿದ್ದಾರೆ, ಈಸ್ ಪ್ಯಾರಲಲ್ ಟು L2 ಅಂತ ಹೇಳಿದ್ದಾರೆ. ಏನು L1 ಈಸ್ ಪ್ಯಾರಲಲ್ ಟು L2 ಅಂತ ಹೇಳಿದ್ದಾರೆ. ರಿಫ್ಲೆಕ್ಸಿವ್ ಮತ್ತು ಸಿಮಿಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಮಾಡ್ತಾ ಬರೋಣ. ಫಸ್ಟ್ ನಾನು ರಿಫ್ಲೆಕ್ಸಿವ್ ಮಾಡ್ತಾ ಬರ್ತೀನಿ. ರಿಫ್ಲೆಕ್ಸಿವ್ ಏನಂತ ಬರುತ್ತೆ, ರಿಫ್ಲೆಕ್ಸಿವ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂತ ಈ ಫಾರ್ಮೇಷನಲ್ಲಿ ಬರಬೇಕು. ನಮಗೇನಂತ ಹೇಳಿದ್ದಾರೆ, L1 ಈಸ್ ಈಕ್ವಲ್ ಟು L2 ಅಂತ ಹೇಳಿರೋದ್ರಿಂದ ನಾನು L1 ಕಾಮ L1 ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೋಬೋದಾ, ಇಲ್ಲ L2 ಕಾಮ L2 ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೋಬೋದಾ. ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್.
ಹಾಗೆ ನೆಕ್ಸ್ಟ್ ಸಿಮಿಟ್ರಿಕ್ ಮಾಡ್ತಾ ಬರೋಣ. ಸಿಮಿಟ್ರಿಕ್ ನಮ್ಗೆ ಏನು ಗೊತ್ತು, ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಕಾಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ಗೊತ್ತು. ನಮ್ಗೆ ಇಲ್ಲಿ ಏನಂತ ತಗೊಂತೀನಿ, L1 ಈಕ್ವಲ್ಸ್ ಟು L2 ಅಂತ ಅಂದಿರೋದ್ರಿಂದ L1 ಕಾಮ L2 ಬಿಲಾಂಗ್ಸ್ ಟು ಆರ್, ಹಾಗೆ L2 ಕಾಮ L1 ಆಲ್ಸೋ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಈಸ್ ಸಿಮಿಟ್ರಿಕ್. ದೇರ್ಫೋರ್ ಆರ್ ಈಸ್ ಸಿಮಿಟ್ರಿಕ್ ಅಂತ ಬರ್ಕೊಳ್ಳೋಣ. ರಿಫ್ಲೆಕ್ಸಿವ್ ಆಯಿತು, ಸಿಮಿಟ್ರಿಕ್ ಆಯಿತು. ನೆಕ್ಸ್ಟ್ ಟ್ರಾನ್ಸಿಟಿವ್ ಬರೀತಾ ಹೋಗ್ತೀನಿ ನೋಡಿ. ಟ್ರಾನ್ಸಿಟಿವ್ ಅಂದರೆ ನಮ್ಗೇನು ಗೊತ್ತು, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್, ಹಾಗೆ ನೆಕ್ಸ್ಟು ಎ ಕಾಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್. ಈ ಫಾರ್ಮೇಷನಲ್ಲಿ ಬರಬೇಕು. L1 L2 ಪ್ಯಾರಲಲ್ ಆಗಿದೆ ಅಂದರೆ L3ಗೂ ಸಹ ಪ್ಯಾರಲಲ್ ಆಗಿದೆ ಅಂತಲೇ ಅರ್ಥ. ಸೊ ಇಲ್ಲಿ ಬರ್ಕೊಂಡು ಹೋಗ್ತೀನಿ, L1 ಕಾಮ L2 ಬಿಲಾಂಗ್ಸ್ ಟು ಆರ್, ಹಾಗೆ L2 ಕಾಮ L3 ಬಿಲಾಂಗ್ಸ್ ಟು ಆರ್, ಹಾಗೆ L1 ಇದು L2 L3ಗೆ ಪ್ಯಾರಲಲ್ ಆಗಿದೆ ಅಂದಾಗ ನಾವೇನಂತ ತೊಗೋಬೋದು, L1 ಈಸ್ ಈಕ್ವಲ್ ಟು L2 L3 ಅಂತ ತೊಗೋಬೋದಾ. ಹಾಗೆ L1 ಕಾಮ L3 ಬಿಲಾಂಗ್ಸ್ ಟು ಆರ್ ಅಂತ ತೊಗೊತೀನಿ. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಹಾಗೆ ಇನ್ನೊಂದು ಕ್ವಶನ್ ಕೇಳಿರೋದು, ಏನಂತ ಕೇಳಿದ್ದಾರೆ, ಇನ್ನೊಂದು ಕ್ವಶನ್, ಫೈಂಡ್ ದ ಸೆಟ್ ಆಫ್ ದಿ ಆಲ್ ಲೈನ್ಸ್ ರಿಲೇಟೆಡ್ ಟು ದ ಲೈನ್ y ಈಸ್ ಈಕ್ವಲ್ ಟು ಏನು, ಫೈಂಡ್ ದ ಸೆಟ್ ಆಫ್ ದಿ ಆಲ್ ಲೈನ್. ಏನು ಕೇಳಿದ್ದಾರೆ, ಫೈಂಡ್ ದ ಸೆಟ್ ಆಫ್ ಆಲ್ ಲೈನ್ ರಿಲೇಟೆಡ್ ಟು ದ ಲೈನ್ y ಈಸ್ ಈಕ್ವಲ್ ಟು 2x ಪ್ಲಸ್ 4 ಅಂತ ಹೇಳಿದ್ದಾರೆ. ಏನಂತ ಕ್ವಶನ್ ಕೇಳಿದ್ರೆ, ಫೈಂಡ್ ದ ಸೆಟ್ ಆಫ್ ಆಲ್ ದ ಲೈನ್ ರಿಲೇಟೆಡ್ ಟು ದಿ ಲೈನ್ y ಈಸ್ ಈಕ್ವಲ್ ಟು 2x ಪ್ಲಸ್ 4 ಅಂತ ಇದೆ. ಅಂತ ಬರ್ಕೊಂಡು ಹೋಗ್ತೀನಿ ನೋಡಿ. ಸೆಟ್ ಆಫ್ ಆಲ್ ಲೈನ್ ಪ್ಯಾರಲಲ್ ಟು the set of all line parallel to y is equal to 2x plus 4 ಅಂತ ಬರ್ಕೊತೀನಿ. ಏನು, set of all line parallel to y is equal to 2x plus 4 ಅಂತ ಬರ್ಕೊಳ್ಳೋಣ. ಹಾಗೆ ಇದನ್ನು y is equal to 2x plus 4ನ ನಮ್ಗೆ ಯಾವ ಫಾರ್ಮೇಷನ್ ಬಂದಿದೆ ನೋಡಿ, ಇಲ್ಲಿ y is equal to mx plus c ಈ ಫಾರ್ಮೇಷನಲ್ಲಿದೆ. ಯಾವ ಫಾರ್ಮೇಷನಲ್ಲಿದೆ, ಈಕ್ವೇಷನ್ ನಮ್ಗೆ ಏನು ಗೊತ್ತು, y is equal to mx plus c ಅಂತ ಗೊತ್ತು. ಹಾಗೆ m is equal to ಏನು ಗೊತ್ತು ನಮಗೆ, ಸ್ಲೋಪ್ ಅಂತ ಗೊತ್ತು. ಏನಂತ ಗೊತ್ತು, m is equal to m is the slope ಅಂತ ಗೊತ್ತು. therefore ನಾವೇನಂತ ಬರ್ಕೊತೀವಿ, y is equal to ಏನು 2x plus c. ಇಲ್ಲಿ y is equal to 2x plus c ಅಂತ ಫಾರ್ಮೇಷನಲ್ಲಿ ಬರ್ತೀನಿ. ಹಾಗಾದರೆ ನಮಗೆ m is equal to 2 ಅಂತ ಬರ್ಕೊತೀವಿ. ಏನು, y is equal to 2x plus c ಈ ಫಾರ್ಮೇಷನ್ ಬರಿತೀನಿ. ಹಾಗೆ ನಾವೇನಂತ ಬರ್ಕೊತೀನಿ, ನಾನು m is equal to 2 ಅಂತ ಬರ್ಕೊತೀನಿ. hence the required line B ಏನಂತ ಬರುತ್ತೆ, ಇದು ರಿಕ್ವೈರ್ಡ್ ಲೈನ್ ಬಿ y is equal to 2x plus c ಅಂತ ಫಾರ್ಮೇಷನ್. ಏನು, y is equal to 2x plus c ಅಂತ ಬರುತ್ತೆ. ಕ್ವಶನ್ ಏನಂತ ಇದೆ, ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ 1, 2, 3, 4 given by r is equal to 1, 2, 2, 2, 1, 1, 4, 4, 1, 3, 3, 3 and 3, 2 ಅಂತ ಇದೆ. ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. 6 ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮಿಟ್ರಿಕ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬಾರ್ದು ಅಂತ ಹೇಳ್ತಿದ್ದಾರೆ. ಹಾಗೆ ಸೆಕೆಂಡ್ ಬಿ ಏನಂತ ಇದೆ, ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್ ಅಂತ ಇದೆ. ಸಿ ಏನಂತ ಇದೆ, ಆರ್ ಈಸ್ ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಅಂತ ಇದೆ. ಆರ್ ಈಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಇದೆ. ನಾನು ಆರ್ ವ್ಯಾಲ್ಯೂ ನಾನು ತೊಗೊಂಡೋಗ್ತೀನಿ. ಆರ್ ಈಸ್ ಈಕ್ವಲ್ ಟು ನಮ್ಗೆ ಏನೇನು ಗೊತ್ತು, ಆರ್ ಈಸ್ ಈಕ್ವಲ್ ಟು ಏನೇನು ಕೊಟ್ಟಿದ್ದಾರೆ ಅವರು, 1, 2 ಕೊಟ್ಟಿದ್ದಾರೆ, ಹಾಗೆ 2, 2 ಕೊಟ್ಟಿದ್ದಾರೆ, ನೆಕ್ಸ್ಟು 1, 1 ಕೊಟ್ಟಿದ್ದಾರೆ, ಹಾಗೆ 4, 4 ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ 1, 3 ಕೊಟ್ಟಿದ್ದಾರೆ, ನೆಕ್ಸ್ಟ್ 3, 3 ಕೊಟ್ಟಿದ್ದಾರೆ, ನೆಕ್ಸ್ಟ್ 3, 2 ಅಂತ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಿದ್ದಾರೆ ಅಲ್ವೇನಪ್ಪ. ಇದರಲ್ಲಿ ನಮಗೆ ಏನಂತ ಹೇಳಿರೋದು, ರಿಫ್ಲೆಕ್ಸಿವ್, ಸಿಮಿಟ್ರಿಕ್, ಟ್ರಾನ್ಸಿಟಿವ್ ಯಾವ್ದಾದಾಗ ಬರುತ್ತೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಇಲ್ಲಿ ಬರ್ಕೊತೀನಿ ರಿಫ್ಲೆಕ್ಸಿವ್ ಅಂತ, ಇಲ್ಲಿ ಸಿಮಿಟ್ರಿಕ್ಕು, ಟ್ರಾನ್ಸಿಟಿವ್ ಅಂತ ಹಿಂಗೆ ಬರ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲಿ
ಫಸ್ಟ್ ರಿಫ್ಲೆಕ್ಸಿವ್ ತೊಗೊಳ್ಳೋಣ. ರಿಫ್ಲೆಕ್ಸಿವ್ ಅಂದರೆ ನಮ್ಗೆ ಏನು ಗೊತ್ತು, ಎ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತ. ಇಲ್ಲಿ ನೋಡಿ ಇದು 2, 2 ಆಗುತ್ತೆ, 1, 1 ಆಗುತ್ತೆ, 4, 4 ಆಗುತ್ತೆ, 3, 3 ಆಗುತ್ತೆ. ಹಂಗಾರೆ ಇದು ರಿಫ್ಲೆಕ್ಸಿವ್ ಆಗುತ್ತೆ. ನೆಕ್ಸ್ಟ್ ಸಿಮಿಟ್ರಿಕ್ಕಿಗೆ ಹೋಗೋಣ. ಇಲ್ಲಿ 1, 2 ಅಂತ ಇದ್ದರೆ ಈ ಸೈಡ್ 2, 1 ಅಂತ ಇರಬೇಕು. ಏನಾರ ಇದೆಯಾ? ಇಲ್ಲ. ಹಾಗೆ ನೋಡಿ ಇಲ್ಲಿ 1, 3 ಇದೆ, 3, 1 ಎಲ್ಲಾರ ಇದೆಯಾ? ಇಲ್ಲ. 3, 2 ಇದೆ, ಇಲ್ಲಿ 2, 3 ಎಲ್ಲಾರ ಇದೆಯಾ? ಇಲ್ಲ. ಹಾಗಾಗಿ ಇದು ಆಗಲ್ಲ. ಟ್ರಾನ್ಸಿಟಿವ್ಗೆ ಹೋಗ್ತೀನಿ. ಟ್ರಾನ್ಸಿಟಿವ್ ಅಂದರೆ ನೋಡಿ ಇಲ್ಲಿ 1, 2 ಇದೆ, 2, ಏನಾರ ಇದೆಯಾ ನೋಡಿ ಇಲ್ಲಿ 2, 2 ಮತ್ತು 1, 2ನೇ ಬರಬೇಕು. ಇದೇ ಆಗಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಬರ್ತೀನಿ. 1, 3 ಇದೆ, ಇಲ್ಲಿ ಏನಿದೆ, ಇಲ್ಲಿ 1, 3 ಇದೆ. ಹಾಗೆ ಇಲ್ಲಿ 3, 2 ಅಂತ ಇದೆ. ಇಲ್ಲಿ ನಮಗೆ ಸ್ಟಾರ್ಟಿಂಗ್ ನಂಬರ್ ಏನು ಬಂದಿದೆ, ಇಲ್ಲಿ 1, ಇಲ್ಲಿ ಎಂಡಿಂಗ್ ನಂಬರ್ ಏನಿದೆ, ಇಲ್ಲಿ 2 ಇದೆ. 1, 2 ಇದೆಯಾ? ಹಂಗಾರೆ ಈ ಟ್ರಾನ್ಸಿಟಿವ್ ಆಗಿ ಬರುತ್ತಾ? ಹೆಂಗೆ ನೋಡಿ ಇಲ್ಲಿ 1, 3 ಹಾಗೆ 3, 2 ಹಾಗೆ ಇಲ್ಲಿ 1, 2 ಈ ಫಾರ್ಮೇಷನ್ ಇದೆಯಾ? ಸೊ ಹಂಗಾಗಿ ಇದು ಟ್ರಾನ್ಸಿಟಿವ್ ಆಗಿ ಬರುತ್ತೆ. ಯಾವುದಾಗಿದೆ? ರಿಫ್ಲೆಕ್ಸಿವ್ ಆಗಿದೆ, ಟ್ರಾನ್ಸಿಟಿವ್ ಆಗಿದೆ, ಬಟ್ ಸಿಮಿಟ್ರಿಕ್ ಆಗಿಲ್ಲ. ಸೊ ಏನಂತ ಬರ್ತೀವಿ? ರಿಫ್ಲೆಕ್ಸಿವ್ ಆ್ಯಂಡ್ ಸಿಮಿಟ್ರಿಕ್, ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್ ಅಂತ ತಗೊಳ್ತೀವಿ. ಈ ಆಪ್ಷನಲ್ಲಿದೆ. ಸೊ ಆನ್ಸರ್ ಬಿ ಇಸ್ ಕರೆಕ್ಟ್ ಅಂತ ತಗೊಳ್ತೀವಿ. ಹಾಗೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ನೇ ಇನ್ನೊಂದು ಕ್ವಶನ್ ಏನಂತ ಇದೆ ನೋಡಿ, ಇಲ್ಲಿ 16ನೇ ಕ್ವಶನ್ ಏನಂತ ಇದೆ ನೋಡಿ. ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ ಎನ್ ಗಿವನ್ ಬೈ ಆರ್ ಇಸ್ ಈಕ್ವಲ್ ಟು ಎ ಕಮ ಬಿ, ಎ ಇಸ್ ಈಕ್ವಲ್ ಟು ಬಿ ಮೈನಸ್ 2, ಹಾಗೆ ಬಿ ಗ್ರೇಟರ್ ದ್ಯಾನ್ 6 ಆಗಿರಬೇಕು. ಚೂಸ್ ದ ಕರೆಕ್ಟ್ ಆನ್ಸರ್. ಹಂಗಾರೆ ಕರೆಕ್ಟ್ ಆನ್ಸರ್ನ ನೀವು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕರೆಕ್ಟ್ ಆನ್ಸರ್ನ ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಫಸ್ಟ್ ನಾನು ಏನಂತ ಕೊಟ್ಟಿದ್ದಾರೆ ಅವರು, ಆರ್ ಬರ್ಕೊತೀನಿ. ಆರ್ ಇಸ್ ಈಕ್ವಲ್ ಟು ಎ ಕಮ ಬಿ, ಎ ಈಸ್ ಈಕ್ವಲ್ ಟು ಬಿ ಮೈನಸ್ 2, ಹಾಗೆ ಬಿ ಈಸ್ ಗ್ರೇಟರ್ ದ್ಯಾನ್ 6 ಅಂತ ಹೇಳಿದ್ದಾರೆ. ಫಸ್ಟ್ನೇ ಕ್ವಶನ್ ತೊಗೊತೀನಿ. ಅದ್ರಲ್ಲಿ ಆಪ್ಷನಲ್ಲಿ ಏನಂತ ಕೊಟ್ಟಿದ್ದಾರೆ, ಎ ಈಸ್ ಈಕ್ವಲ್ ಟು 2, 4 ಬಿಲಾಂಗ್ಸ್ ಟು ಆರ್ ಅಂತ ಹೇಳಿರೋದು. ಇಲ್ಲಿ ಎ ಇರೋ ಜಾಗಕ್ಕೆ 2 ತೊಗೊತೀನಿ, ಬಿ ಈಸ್ ಈಕ್ವಲ್ ಟು 4 ತೊಗೊತೀನಿ, 4 ಮೈನಸ್ 2 ಅಂತ 2 ಈಸ್ ಈಕ್ವಲ್ ಟು 2. ನೋಡಿ ಏನಂತ ಹೇಳಿರೋದು, ಬಿ ಬಂದು ಇದು 6ಗಿಂತನ ಜಾಸ್ತಿ ಆಗಿರಬೇಕು ಅಂತ. ಇದಾಗಿಲ್ಲ, ಸೊ ಬೇಡ. ಇದು ಸೆಕೆಂಡ್ನೇ ತೊಗೊತೀನಿ. ಏನಂತ ಇದೆ ಸೆಕೆಂಡ್ನೇದು, 3, 8 ಬಿಲಾಂಗ್ಸ್ ಟು ಆರ್ ಅಂತ ಇದೆ. 3, 8 ಅಂದರೆ 3 ಈಸ್ ಈಕ್ವಲ್ ಟು 8 ಮೈನಸ್ 2 ಅಂತ ತೊಗೊತೀನಿ. ಹಾಗೆ 3 ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ 6. 3 ಈಸ್ ನಾಟ್ ಈಕ್ವಲ್ ಟು 6. ಹಾಗೆ ಥರ್ಡ್ನೇ ತೊಗೊತೀನಿ. ಥರ್ಡ್ನೇದು ಏನಂತ ಇದೆ ಇಲ್ಲಿ, ಥರ್ಡ್ನೇದು 6, 8 ಅಂತ ಇದೆ. 6, 8 ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಏನು 6, 8 ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಹಾಗಾಗಿ ಇಲ್ಲಿ 6 ಈಸ್ ಈಕ್ವಲ್ ಟು 8 ಮೈನಸ್ 2 ತೊಗೊತೀನಿ. ಆಗ 6 ಈಸ್ ಈಕ್ವಲ್ ಟು ವ್ಯಾಲ್ಯೂ ಏನು ಬರುತ್ತೆ, ಇದು ಸಹ 6 ಬಂತು. ನೋಡೋಣ. ನೆಕ್ಸ್ಟ್ ಇನ್ನೊಂದು ತೊಗೊತೀನಿ. ಫೋರ್ತ್ನೇದು ಏನಂತ ಇದೆ, ಫೋರ್ತ್ನೇ ಕ್ವಶನ್ ಬಂದು 8, 7 ಅಂತ. ಸೊ 8, 7 ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಅದ್ರಲ್ಲಿ ನಾನು ಏನಂತ ತೊಗೊತೀನಿ ನೋಡಿ, ಇಲ್ಲಿ 8 ಈಸ್ ಈಕ್ವಲ್ ಟು 7 ಮೈನಸ್ 2 ತೊಗೊತೀನಿ. ಆಗ 8 ಈಸ್ ಈಕ್ವಲ್ ಟು ಏನು ಬರುತ್ತೆ, 5 ಬರುತ್ತೆ. ನೋಡಿ ಇದು 2 ಈಸ್ ಈಕ್ವಲ್ ಟು 2 ಬಂತು. ಇದಾಗಿ ಬರಲ್ಲ, ಯಾಕೆಂದರೆ ಇಲ್ಲಿ 4 ಗ್ರೇಟರ್ ಇಲ್ಲ 6ಗಿಂತನೂ. ಸೊ ಹಂಗಾಗಿ ಇದನ್ನು ತೊಗೊಳ್ಳಲ್ಲ. ನೆಕ್ಸ್ಟ್ ಇಲ್ಲಿ 8 6ಗಿಂತನೂ ಗ್ರೇಟರ್ ಆಗಿದೆ, ಬಟ್ ನಮಗೇನಾಗಿದೆ, ಈ ವ್ಯಾಲ್ಯೂ ಬಂದು ಈಕ್ವಲ್ ಆಗಿಲ್ಲ. ಸೊ ಹಂಗಾಗಿ ಇದು ಬೇಡ. ನೆಕ್ಸ್ಟ್ ನೋಡಿ ಇಲ್ಲಿ ಥರ್ಡ್ನೇದಕ್ಕೆ ಹೋಗ್ತೀನಿ. 8 ಏನು 6ಗಿಂತನೂ 8 ಗ್ರೇಟರ್ ಆಗಿದೆ. ಸೊ ನಾವು 6 ಈಸ್ ಈಕ್ವಲ್ ಟು 8 ಮೈನಸ್ 2 ಅಂದರೆ ಇವೆರಡು ಈಕ್ವಲ್ ಆಗಿದೆ. ಸೊ ಹಂಗಾಗಿ ನಾವು ಇದನ್ನು ತೊಗೊಳ್ಬೋದಾ. ಹಾಗೆ ಇಲ್ಲಿ ನೋಡಿ ಇದು ಸಹ 8 ಈಸ್ ಈಕ್ವಲ್ ಟು 5 ನಾಟ್ ಈಕ್ವಲ್ ಟು 5. ದೇರ್ಫೋರ್ ಈ ಆನ್ಸರ್ ಏನು ಬಂತು, ಇದು ಆನ್ಸರ್ ಬಂದು ಏನು ಕರೆಕ್ಟು, 6, 8 ಬಿಲಾಂಗ್ಸ್ ಟು ಆರ್ ಅನ್ನೋದು ಈ ವ್ಯಾಲ್ಯೂ ಕರೆಕ್ಟ್ ಆಗಿರುತ್ತೆ. ಇಲ್ಲಿಗೆ ಎಕ್ಸಸೈಸ್ 1.1 ಮುಗಿಯುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಎಕ್ಸಸೈಸ್ನ ನಾನು ಶೇರ್ ಮಾಡ್ತಾ ಬರ್ತೀನಿ. ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.